ಕ್ಕೆ ದೊಡ್ಡ ಅನಾಹುತವೇ ಸಂಭವಿಸಿದೆ. ಅಂಕೋಲಾದ ಶೀರೂರು ಬಳಿ ಗುಡ್ಡ ಕುಸಿದು ಬರೋಬ್ಬರಿ 10ಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಈ ದುರಂತದಲ್ಲಿ ಒಂದೇ ಕುಟುಂಬ ಮುರಿತಿದ್ದಾಗ ಅವಘಡ, ನದಿಗೆ ಬಿದ್ದ ಟ್ಯಾಂಕರ್, ಚಾಲಕ, ಕ್ಲೀನರ್ ನಾಪತ್ತೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ LPG ಟ್ಯಾಂಕರ್ ಅನ್ನು ನಿಲ್ಲಿಸಿ ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಗುಡ್ಡ ಕುಸಿತದ ರಭಸಕ್ಕೆ ಕಾರಣ ಏನು ಅಂತಂದ್ರೆ, ಮೊದಲನೇದಾಗಿ ಹೆಚ್ಚಿನ ಮಳೆಯಾಗಿದೆ. ಗುಡ್ಡ ಭಾಗದಲ್ಲಿ ನೀರು ಹರಿದು ಬರ್ತದೆ. ನೀವು ನೋಡ್ಬೋದು, ಬಹುತೇಕ 4-5 ಭಾಗಗಳಲ್ಲಿ ಈಗ ನೀರು ಹರಿದು ಬರ್ತಾ ಇರೋಂಥದ್ದು. ಅಂಗಡಿ ಇತ್ತು, ಅಂಗಡಿ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಗುಡ್ಡ ಕುಸಿತದಿಂದ ಅಷ್ಟೊಂದು ದೊಡ್ಡ ಅನಾಹುತ ಆಗಿದೆ. 20ಕ್ಕೂ ಹೆಚ್ಚು ಜನರು ಈ ಭಾಗದಲ್ಲಿ ಇದ್ರು ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು. ಆದರೆ ಜಿಲ್ಲಾಡಳಿತ ಈವರೆಗೂ ಅದನ್ನು ಕನ್ಫರ್ಮ್ ಮಾಡಿಲ್ಲ. ಒಂದು 10 ಜನ ಇರಬಹುದು ಅಂತೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸಿರೋದು. ಈ ಭಾಗದಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಇದೆ, ಜೊತೆಗೆ ಇನ್ನೊಂದು ಗ್ಯಾಸ್ ಟ್ಯಾಂಕರ್ ಕೂಡ ಈ ಭಾಗದಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು ಗುಡ್ಡ ಕುಸಿತದಿಂದ.